ಯಾದವ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಯಾದವ ಕಳಸ ರಥಯಾತ್ರೆಯ ಮೂಲಕ ಜಾತಿ ಗಣತಿಯ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಕೆಜಿಎಫ್ ತಾಲೂಕಿಗೆ ಆಗಮಿಸಿ ನಗರದ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಬಡತನ ರೇಖೆಗಿಂತ ಕೆಳಗಿರುವಂತಹ ಎಲ್ಲ ಸಮುದಾಯಗಳಿಗೂ ಸಮಾನವಾದ ಹಕ್ಕು ಮತ್ತು ಅವಕಾಶಗಳನ್ನು ನೀಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಯಾದವ ಸಂಘದ ಜಿಲ್ಲಾಧ್ಯಕ್ಷರಾದ ವಕ್ಕಲೇರಿ ನಾರಾಯಣಸ್ವಾಮಿ, ಉಪಾಧ್ಯಕ್ಷರಾದ ಮಾಲತಿ ರಾಧಾಕೃಷ್ಣ, ತಾಲೂಕು ಅಧ್ಯಕ್ಷರಾದ ಉಮೇಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಆಮು ಲಕ್ಷ್ಮೀನಾರಾಯಣ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ನಿರ್ದೇಶಕರಾದ ಗಿರೀಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ರವಿಚಂದ್ರ ನಾಯ್ಡು, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಬಾಬು, ಬಿಇಒ ಕಚೇರಿ ಅಧೀಕ್ಷಕರಾದ ಮಂಜುನಾಥ್, ಶಾಲಾ ಶಿಕ್ಷಕರು, ಕಾಲೇಜಿನ ಉಪನ್ಯಾಸಕರು, ವೇದಾಂತ ಆಸ್ಪತ್ರೆಯ ಡಾಕ್ಟರ್ ಹರೀಶ್, ಕೆ2 ಶ್ರೀನಿವಾಸ್, ನಿವೃತ್ತ ಶಿಕ್ಷಕರಾದ ಗೋವಿಂದರಾಜು ಹಾಗೂ ಸಮುದಾಯದ ಎಲ್ಲ ಮುಖಂಡರು ಹಾಜರಿದ್ದರು. अभयायुगौरवकेश्वर्यावृत्यर्थं धर्मार्थकाममोक्षस्तुतिर्विदफलपुरुषार्थं श्री भूनीलासमितिश्रीवसुन्दरलक्ष्मी वेङ्कटेश्वरस्वामिदेवताप्रीत्यर्थं माध्याह्नकाल विशेष अष्टोत्तरपुष्पार्चनपूजाख्यम् आचार्यमुखेन कारयिष्ये ओं ನಮ್ಮ ಅಹಿರ್ ರೆಜಿಮೆಂಟ್ ವಿಚಾರವಾಗಿ ಬಿಹಾರ್ನ ಛಾಪ್ರಾ ಜಿಲ್ಲೆಯಲ್ಲಿ ಆಲ್ ಇಂಡಿಯಾ ಯಾದವ ಮಹಾಸಭಾದ 100 ವರ್ಷದ ಕಾರ್ಯಕ್ರಮ ಪ್ರಾರಂಭವಾಗಿ ಎಲ್ಲ ರಾಜ್ಯದ ಅಧ್ಯಕ್ಷರುಗಳನ್ನು ಕರೆಯಲಾಗಿತ್ತು. ಅಲ್ಲಿ ಒಂದು ನಿರ್ಣಯ ಆಯಿತು. ಏನಂದರೆ ಈ ಹೋರಾಟ ಆವತ್ತಿಂದಲ್ಲ, ಹೋರಾಟ ಸ್ವತಂತ್ರ ಪೂರ್ವದಿಂದನೂ ಇದೆ. ಇಂಡಿಯಾ ಮತ್ತು ಚೈನಾ ವಾರಾದಂಥ ಸಂದರ್ಭದಲ್ಲಿ ಅಹಿರ್ ಸಮಾಜದ 124 ಜನ -40 ಡಿಗ್ರಿ ಜಾಗದಲ್ಲಿ ಆ ಕಾಲಕ್ಕೆ ಸರಿಯಾದ ಸಮವಸ್ತ್ರ ಇಲ್ದಿರ ಹೋರಾಟ ಮಾಡಿ ಎಲ್ಲರೂ ಪ್ರಾಣತ್ಯಾಗ ಮಾಡ್ತಾರೆ. ಆ ಪ್ರಾಣತ್ಯಾಗದ ಪ್ರತೀಕ ಅಹಿರ್ ರೆಜಿಮೆಂಟ್ ಮಾಡಬೇಕು ಅಂತ ಆಗಲಿಂದ ಹೋರಾಟ ಪ್ರಾರಂಭ ಆಗಿತ್ತು. ಆದರೆ ಅಹಿರ್ ರೆಜಿಮೆಂಟು ಸರ್ಕಾರಗಳು ಮಾಡಲಿಕ್ಕೆ ಸಹಮತ ಕೊಡಲಿಲ್ಲ. ಹಾಗಾಗಿ ಛಾಪ್ರಾದಲ್ಲಿ ಇದೇ ವರ್ಷದ ಏಪ್ರಿಲಲ್ಲಿ ಛಾಪ್ರಾ ಜಿಲ್ಲೆಯಲ್ಲಿ ಬಿಹಾರ್ ಛಾಪ್ರಾ ಜಿಲ್ಲೆ ಒಂದು ನಿರ್ಣಯ ಕೈಗೊಳ್ಳಲಾಯಿತು. ಆ ನಿರ್ಣಯ 4 ವಿಚಾರಗಳನ್ನು ಇಟ್ಕೊಂಡು ರಾಜ್ಯ ಪೂರ್ತಿ ಅಹಿರ್ ರೆಜಿಮೆಂಟ್ನ ಕಳಶ ಯಾತ್ರೆಯನ್ನು ಇಡೀ ರಾಷ್ಟ್ರದಲ್ಲಿ ಸಂಚಾರ ಆಗಬೇಕು, ಸಂಚಾರ ಆಗಿ ವಿಚಾರಗಳನ್ನು ಪ್ರಚಾರ ಮಾಡಬೇಕು ಅನ್ನೋದು ಮೊದಲ ಉದ್ದೇಶ. ಆ ಉದ್ದೇಶದ ಅಡಿಯಲ್ಲಿ ನೀರು ತಗೊಂಬರ ಅದರ ಪ್ರಯುಕ್ತ 4 ವಿಚಾರಗಳನ್ನು ಇಟ್ಕೊಂಡು ಇವತ್ತು ರಾಷ್ಟ್ರ ಪೂರ್ತಿ ಈ ಅಹಿರ್ ರೆಜಿಮೆಂಟ್ನ ಕಳಶಯಾತ್ರೆಯ ಪ್ರಾರಂಭ ಮಾಡಬೇಕು ಅಂತ ಹೇಳಾಯಿತು. ನಮ್ಮದು ಈಗ 9ನೇ ರಾಜ್ಯ. ಮೊದಲನೇದು ಅಹಿರ್ ರೆಜಿಮೆಂಟನ್ನು ಸೈನ್ಯದಲ್ಲಿ ಪ್ರಾರಂಭ ಮಾಡಬೇಕು, ಸ್ಥಾಪನೆ ಮಾಡಬೇಕು ಅನ್ನೋದು. ಎರಡನೇದು, ಈಗೇನು ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಆದೇಶ ಮಾಡಿದೆ, ಜಾತಿ ಗಣತಿಯಲ್ಲಿ ಬರೀ ಜಾತಿ ಆಗಬಾರ್ದು, ಜಾತಿಯ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಸ್ಥಿತಿಗತಿಗಳನ್ನು
ನಮೂದು ಮಾಡಿ ಗಣನೆ ಮಾಡಬೇಕು ಅನ್ನೋದು ಎರಡನೇ ವಿಚಾರ. ಮೂರನೇ ವಿಚಾರ, ಅದಾದಮೇಲೆ ಏನು ಮಹಿಳಾ ರಿಸರ್ವೇಷನ್ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಮಸೂದೆಯಾಗಿ ಹೊರಗಡೆ ಬಂದಿದೆ, ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ರಿಸರ್ವೇಷನ್ ಜನರಲ್ಗೆ ಸೀಮಿತ ಮಾಡಬಾರ್ದು, ಅದರಲ್ಲಿ SC ST OBCಗೆ ಜನರಲ್ಗೆ ಸೀಮಿತ ಮಾಡಬೇಕು, ಅಂದರೆ ಸೇರಿಸಿ ಮಾಡಬೇಕು ಅನ್ನೋದು. ಮೂರನೇದು, ಮುಂದಿನ ದಿನಗಳಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಸಂಸತ್ನಲ್ಲಿ ರಿಸರ್ವೇಷನ್ ತರಬೇಕು ಅನ್ನೋದು. ಅಂದರೆ 4 ವಿಚಾರಗಳನ್ನು ಇಟ್ಕೊಂಡು ಈ ಕಳಶಯಾತ್ರೆ ಪ್ರಾರಂಭ ಆಗಿದೆ. ಈ ಕಳಶಯಾತ್ರೆ ಬೆಳಗ್ಗೆ ನಾವು ತಮಿಳುನಾಡು ಬಾರ್ಡ್ರಲ್ಲಿ ರಿಸೀವ್ ಮಾಡಿದ್ವಿ. ತಮಿಳುನಾಡಿನ ರಾಜ್ಯ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಡಾಕ್ಟರ್ ರಾಧಾಕೃಷ್ಣ ಯಾದವ್ ಅಂತೇಳಿ ಅವರು ಚೆನ್ನೈಯಿಂದ ಅವರು ತಂದು ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅಲ್ಲಿಂದ ನಮ್ಮ ಏನು ತಾಲೂಕಿನ ಸಂಘ, ಅಂದರೆ ಮಾಲೂರು ತಾಲೂಕಿನ ಸಂಘ, ರಾಜ್ಯ ಪದಾಧಿಕಾರಿಗಳು ಎಲ್ಲ ಸೇರಿ ರಿಸೀವ್ ಮಾಡಿದ್ವಿ. ರಿಸೀವ್ ಮಾಡಿ ಅಲ್ಲಿಂದ ನಮ್ಮ ಶಾಸಕರು ಬಂದು ಇದಕ್ಕೆ ಶುಭ ಹಾರೈಸಿದ್ರು, ನಂಜೇಗೌಡರು. ಅಲ್ಲಿಂದ ಎರಡನೇದು ಬಂದಿದ್ದೆ ನಾವು ಬಂಗಾರಪೇಟೆಗೆ ಹೋಗಿ ಬಂಗಾರಪೇಟೆಯಲ್ಲಿ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಈ ಭಾಗಕ್ಕೆ ಬಂದಿದ್ದೇವೆ. ಈ ಭಾಗದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ರಿಸೀವ್ ಮಾಡಿದ್ರು. ಶುಭ ಸಂದೇಶ, ಯಾಕಂದರೆ 2 ತಿಂಗಳಿಂದ ಮಳೆ ಇಲ್ದಿದ್ದು ಮಳೆನ ನಮ್ಮ ಕಳಶದ ಜೊತೆಯಲ್ಲೇ ಮಳೆನ ತಗೊಂಡ್ಬಂದಿದ್ದೇವೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ರು. ಹಾಗಾಗಿ ಖಂಡಿತ ನಾನು ಇಲ್ಲಿ ಸಮಾಜದ ಎಲ್ರಿಗೂ ಮತ್ತು ಇಲ್ಲಿ ಸೇರಿ ಎಲ್ರಿಗೂ ಹೇಳೋದು ಇಷ್ಟೇನೇ, ಖಂಡಿತ ಯಾವುದೇ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಜಾತಿ ಗಣತಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಸ್ಥಿತಿಗತಿಗಳನ್ನು ಅರಿಯೋದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ವಿಚಾರಗಳನ್ನು, ಅಂದರೆ ಏನಿದೆಯೋ ಡೀಟೇಲ್ಸ್ ಅವ್ರು ಏನು ಕೊಡ್ತಾರೆ ಅದ್ರ ಪ್ರಕಾರ ತುಂಬಿ ಜಾತಿ ಗಣತಿಯಲ್ಲಿ ಭಾಗವಹಿಸುವಂಥದ್ದು. ಅದಾದಮೇಲೆ ಏನು ತೆಲಂಗಾಣ ಮುಖ್ಯಮಂತ್ರಿಯವರು ಏನು ಇವತ್ತು ಮೊನ್ನೆ ನಿರ್ಣಯ ಕೈಗೊಂಡು ಮರು ಜಾತಿ ಗಣತಿಯನ್ನು ಮಾಡಿ, ಅಂದರೆ ಜಾತಿ ಗಣತಿನ 2ನೇ ಬಾರಿ ಮಾಡಿ ಅವರು ಕೇಂದ್ರಕ್ಕೆ ಇವತ್ತು OBCಗಳಿಗೆ 42% ರಿಸರ್ವೇಷನ್ ಕೊಡಬೇಕು ಅನ್ನೋದನ್ನು ವರದಿ ಕೊಟ್ಟಿದ್ದಾರೆ. ಆವತ್ತು ಚಾಪ್ರಾದಲ್ಲಿ ಸಹ ಅವರಿಗೆ ಒಂದು ಅಭಿನಂದನೆಗಳು ಹೇಳುವಂಥ ಕೆಲಸ ಆಯಿತು. ಮೊನ್ನೆ ದೆಹಲಿಯಲ್ಲಿ ಸಹ ನಡೆದಂಥ OBC ಸಮಾವೇಶದಲ್ಲಿ ಅವರಿಗೆ ಅಭಿನಂದನೆಗಳು ಹೇಳುವಂಥ ಕೆಲಸ ಆಯಿತು. ಹಾಗಾಗಿ ಎಲ್ಲ ಸಮಾಜಗಳಿಗೂ ಸಮಾನವಾದ ಹಕ್ಕುಗಳು ಕೊಡಬೇಕು ಅನ್ನೋದು ನಿರ್ಣಯ ಆಗಿದೆ. ಆ ಎಲ್ಲ ಸಮಾಜಗಳಿಗೂ ಸಮಾನಾಂತರ ಅವಕಾಶಗಳು ಕೊಡಬೇಕಂದ್ರೆ ಎಲ್ಲ ಸಮಾಜಗಳಲ್ಲಿ ಬಡವರು ಇರ್ತಾರೆ. ಆ ಬಡವರು ಆರ್ಥಿಕ ಏನು ಇದಕ್ಕಿಂತ ಕಡಿಮೆ ಇರೋದು, ಅಂದರೆ ಏನು ಬಡತನ ರೇಖೆಗಿಂತ ಕಡಿಮೆ ಇರುವಂಥವ್ರು ಎಲ್ಲ ಸಮಾಜಗಳಲ್ಲಿದ್ದಾರೆ. ಅವರನ್ನು ಗುರುತು ಮಾಡಿ ಅವರಿಗೆ ಪೂರಕವಾದಂಥ ಯೋಜನೆಗಳನ್ನು ರೂಪಿಸಲು ಸರ್ಕಾರದ ಆದ್ಯ ಕರ್ತವ್ಯವಾಗಿರ್ತದೆ. ಆ ನಿಟ್ಟಿನಲ್ಲಿ ರಾಷ್ಟ್ರದಲ್ಲಿ ಮೊದಲಿಗೆ ಪ್ರಾರಂಭ ಆಗಿರೋದು ನಮ್ಮದೇನೇನೆ ಅಂದರೆ ಈ ವಿಚಾರವಾಗಿ ರಥಯಾತ್ರೆ, ಅಂದರೆ ಈ ರಥಯಾತ್ರೆಯ ಮುಖಾಂತರ ರಾಷ್ಟ್ರ ಪೂರ್ತಿ ಒಂದು ಅವೇರ್ನೆಸ್ ಮಾಡುವಂಥ ಕೆಲಸ ಪ್ರಾರಂಭ ಆಗಿದೆ. ಆ ನಿಟ್ಟಿನಲ್ಲಿ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರಿದ್ದಾರೆ. ನಾವು ಹೋದ್ಮೇಲೆ ಅವ್ರು ಹಂಗೆ ಸುಮ್ಮನೆ ಇರೋಂಗಿಲ್ಲ. ನಮ್ಮ ಊರುಗಳಿಗೆ ಹೋಗಿ ಎಲ್ಲೆಲ್ಲಿ ಸಮಾಜದ ಇದ್ದಾರೆ ಅವ್ರ ಡೀಟೇಲ್ಸ್ ಎಲ್ಲ ತಗೊಂಡು ಜಾತಿ ಗಣತಿನ ಅವರು ಡಿಕ್ಲೇರ್ ಮಾಡಿದ ತಕ್ಷಣ ಅದರಲ್ಲಿ ತುಂಬಿ ಎಲ್ಲರೂ ಬರೋ ಥರ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಅದಾದಮೇಲೆ ನಮಗೆ ಏನು ಈಗ 50% ರಿಸರ್ವೇಷನ್ ಇದೆಯಲ್ಲ, ಇಂದಿರಾ ಸಹಾನಿ ವರ್ಸಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದಿನ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನು ತೆಗೆದು ಎಲ್ರಿಗೂ ಸಹ ಸಮಾನವಾದಂಥ ಅವಕಾಶಗಳು, ಹೆಚ್ಚಿನ ರಿಸರ್ವೇಷನ್ ಕೊಡಬೇಕು. ಆ ನಿಟ್ಟಿನಲ್ಲಿ ಈ ಹೋರಾಟ, ಅದೇ ನಿಟ್ಟಿನಲ್ಲಿ ಅಹಿರ್ ರೆಜಿಮೆಂಟನ್ನು ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಬೇಕು ಅನ್ನೋದು ಈ ಹೋರಾಟ ಇದೆ. ಈ ಹೋರಾಟಕ್ಕೆ ಇವತ್ತು ಎಲ್ಲ ಸಮಾಜದವರು ಇಲ್ಲಿ ಭಾಗವಹಿಸಿದ್ದಾರೆ, ಒಂದೇ ಸಮಾಜ ಅಲ್ಲ. ಅದು ಖಂಡಿತ ಎಲ್ಲ ಸಮಾಜದವರು ಭಾಗವಹಿಸಿರೋದು ಈ ವಿಚಾರಧಾರೆಗಳನ್ನು ಎಲ್ಲ ಸಮಾಜಗಳು ಕೊಂಡೊಯ್ಯಬೇಕಾಗುತ್ತೆ. ಎಲ್ಲ ಸಮಾಜದಲ್ಲಿ ಬಡತನ ರೇಖೆಗಿಂತ ಕೆಳಗಿರೋರನ್ನ ಗುರುತು ಮಾಡಿ ಅವರ ವಿಚಾರಗಳನ್ನು ಜಾತಿ ಗಣತಿ ಸಂದರ್ಭದಲ್ಲಿ ನಮೂದು ಮಾಡಿ ಅವರಿಗೆ ಸಿಗಬೇಕಾದಂಥ ಹಕ್ಕುಗಳನ್ನು ಪಡೆಯೋ ನಿಟ್ಟಿನಲ್ಲಿ ಎಲ್ಲರೂ ಹೋರಾಟ ಮಾಡಬೇಕು ಅಂತೇಳಿ ಹೇಳ್ತಾ, ಇವತ್ತು ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ನಮ್ಮ ಲಕ್ಷ್ಮೀನಾರಾಯಣನವರು ಮತ್ತು ಎಲ್ಲ ನೌಕರ ಸಂಘದ ಪದಾಧಿಕಾರಿಗಳು ಸಹ ಇದ್ದಾರೆ, ಒಂದಷ್ಟು ಜನ ಎಲ್ಲ ಸೇರ್ಕೊಂಡು ರಿಸೀವ್ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಖಂಡಿತ ಈ ವಿಚಾರಧಾರೆಗಳನ್ನು ಕೊನೆಯ ವ್ಯಕ್ತಿಗೆ ಮುಟ್ಟಿಸೋದ್ರಲ್ಲಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.